ಇಂದಿನಿಂದ ಸಸ್ಯಕಾಶಿ ಲಾಲ್ಬಾಗ್ನಲ್ಲಿ ಫ್ಲವರ್ ಶೋ ವಿವಿಧ ಬಗೆಯ ಹೂಗಳಲ್ಲಿ ಅಲಂಕಾರ ಇಂದಿನಿಂದ ಸಸ್ಯಕಾಶಿ ಲಾಲ್ಬಾಗ್ನಲ್ಲಿ ಫ್ಲವರ್ ಶೋ ವಿವಿಧ ಬಗೆಯ ಹೂವುಗಳಲ್ಲಿ ಅರಳಲಿದೆ ಗಂಗರ ಸಾಮ್ರಾಜ್ಯ ಬೆಂಗಳೂರಿನ ಲಾಲ್ಬಾಗ್ನಲ್ಲಿ 220ನೇ ಫಲಪುಷ್ಪ ಪ್ರದರ್ಶನ 220ನೇ ಫಲಪುಷ್ಪ ಪ್ರದರ್ಶನ ಉದ್ಘಾಟಿಸಲಿದ್ದಾರೆ ಸಿಎಂ ಡಿಕೆ ಶಿವಕುಮಾರ್ ಅವರು. ಇಂದಿನಿಂದ ಆಗಸ್ಟ್ 17ರವರೆಗೆ ಈ ಒಂದು ಫ್ಲವರ್ ಶೋ ಇರುತ್ತೆ. 12 ದಿನಗಳ ಕಾಲ 220ನೇ ಲಾಲ್ಬಾಗ್ ಫಲಪುಷ್ಪ ಪ್ರದರ್ಶನ ಇರುವಂತದ್ದು. ಕೆಲವೇ ಕ್ಷಣಗಳಲ್ಲಿ ಸಿಎಂ ಡಿಕೆ ಶಿವಕುಮಾರ್ ಅವರು ಉದ್ಘಾಟನೆ ಮಾಡಲಿದ್ದಾರೆ ಈ ಒಂದು ಫ್ಲವರ್ ಶೋ. ಲಾಲ್ಬಾಗ್ನಲ್ಲಿ 1000 ವರ್ಷದ ಗಂಗ ಸಾಮ್ರಾಜ್ಯದ ಗತವೈಭವದ ಹೂವುಗಳಿಂದ ಅಲಂಕಾರ ಆಗಿದೆ. ಹೂವುಗಳ ಹಬ್ಬದಲ್ಲಿ ಗಂಗರ ಸಾಹಸ ಮತ್ತು ಸಂಸ್ಕೃತಿಗೆ ಜೀವಂತಿಕೆ ತುಂಬಲಾಗಿದೆ. ಐತಿಹಾಸಿಕ ಗಾಜಿನ ಮನೆಯಲ್ಲಿ ಬಣ್ಣ ಬಣ್ಣದ ಹೂವುಗಳ ಅಲಂಕಾರ ಕೂಡ ಆಗಿರುವಂತದ್ದು. ಇಂದಿನಿಂದ ಸಸ್ಯಕಾಶಿ ಲಾಲ್ಬಾಗ್ನಲ್ಲಿ ಫ್ಲವರ್ ಶೋ ಆರಂಭ ಆಗುತ್ತೆ. ವಿವಿಧ ಬಗೆಯ ಹೂವುಗಳಲ್ಲಿ ಅರಳಿದೆ ಈ ಒಂದು ಗಂಗರ ಸಾಮ್ರಾಜ್ಯ. ಇಂದಿನಿಂದ ಸಸ್ಯಕಾಶಿ ಲಾಲ್ಬಾಗ್ನಲ್ಲಿ ಫ್ಲವರ್ ಶೋ ಆರಂಭ ಆಗುತ್ತೆ. ಹೂವುಗಳಲ್ಲಿ ಅರಳಿ ಇರುವಂಥದ್ದು ಗಂಗರ ಸಾಮ್ರಾಜ್ಯ. ಲಾಲ್ಬಾಗ್ನಲ್ಲಿ 220ನೇ ಫಲಪುಷ್ಪ ಪ್ರದರ್ಶನ ನಡೀತಾ ಇರುವಂಥದ್ದು. ಫಲಪುಷ್ಪ ಪ್ರದರ್ಶನ ಉದ್ಘಾಟನೆ ಮಾಡಲಿದ್ದಾರೆ ಸಿಎಂ ಡಿಕೆ ಶಿವಕುಮಾರ್ ಅವರು. ಆಗಸ್ಟ್ 17ರವರೆಗೂ ಕೂಡ ಈ ಒಂದು ಫ್ಲವರ್ ಶೋ ನಡೆಯುತ್ತೆ. 12 ದಿನಗಳ ಕಾಲ 220ನೇ ಲಾಲ್ಬಾಗ್ ಫಲಪುಷ್ಪ ಪ್ರದರ್ಶನ. ಆಗಿದೆ. ಇದಕ್ಕೆ ಸಂಬಂಧಿಸಿದಂತೆ ನಮ್ಮೆಲ್ಲ ಗೊತ್ತಿರುವ ಹಾಗೆ ಐತಿಹಾಸಿಕವಾಗಿರ್ತಕ್ಕಂತಹ ಕರ್ನಾಟಕದ ಮೊದಲ ರಾಜ ಗಂಗ ರಾಜ ಸಾಮ್ರಾಜ್ಯದ ವೈಭವದ ಬಗ್ಗೆ ಈ ಥೀಮ್ ಅನ್ನ ಈ ಉದ್ದೇಶವನ್ನ ಇಟ್ಕೊಂಡು ಈ ಫ್ಲವರ್ ಶೋ ಅನ್ನ ಆಯೋಜನೆಯನ್ನ ಮಾಡಲಾಗಿದೆ. ಇದಕ್ಕೆ ಸುಮಾರು 100 ಈ ನಮ್ಮ ಫ್ಲವರ್ ಎಕ್ಸಿಬಿಟರ್ಸು, ನಮ್ಮ ಇಲಾಖೆಯ ಅಪರ ನಿರ್ದೇಶಕರು ಮತ್ತು ಅವರ ಜೊತೆಗೆ ಇನ್ನಿತರ ಎಲ್ಲ ವಿವಿಧ ಸಮಿತಿಗಳ ಸದಸ್ಯರು, ನಮ್ಮ ಎಲ್ಲ ಸಿಬ್ಬಂದಿ ವರ್ಗದವರ ಜೊತೆಗೆ ಫ್ಲವರ್ ಶೋ ಅಲ್ಲಿ ಆಸಕ್ತರಾಗಿರ್ತಕ್ಕಂಥವ್ರು, ಕಲಾವಿದರು ಇವಾಗೆಲ್ಲ ನೋಡ್ತಾ ಇದ್ದಾರೆ. ನೀವೆಲ್ಲ ಐತಿಹಾಸಿಕವಾಗಿರ್ತಕ್ಕಂತಹ ಪ್ರಸಿದ್ಧಿ ಪಡೆದಿರ್ತಕ್ಕಂತಹ ಈ ದೇವಸ್ಥಾನ, ಬೇಗೂರಲ್ಲಿರ್ತಕ್ಕಂಥ ದೇವಸ್ಥಾನದ ಪ್ರತಿಮೆ, ಆಮೇಲೆ ಹಿಂದ್ಗಡೆ ಒಂದು ಬಸದಿ ಇರಬಹುದು. ಮತ್ತೆ ನಮ್ಮ 4 ದಿಕ್ಕಿನಲ್ಲಿ ಗಂಗಾ ಸಾಮ್ರಾಜ್ಯದ ವಿವಿಧ ಪ್ರಮುಖ ಘಟನೆಗಳನ್ನ ಬಿಂಬಿಸುವಂತಹ ಒಂದು ಕಲಾಕೃತಿಗಳನ್ನ ಮಾಡಿ ಪ್ರದರ್ಶನಕ್ಕೆ ಇದರಲ್ಲಿ ಸುಮಾರು 34 ಲಕ್ಷಕ್ಕೂ ಹೆಚ್ಚು ಹೂವುಗಳನ್ನ ನಮ್ಮ ದೇಶದ ಜೊತೆಗೆ ಬೇರೆ ದೇಶಗಳಿಂದ ಸಹಿತ ಆಮದು ಮಾಡಿಕೊಂಡು, ಹಾಲೆಂಡ್ ಆಗಿರ್ಬೋದು, ಆಫ್ರಿಕಾ ಆಗಿರ್ಬೋದು, ಥೈಲ್ಯಾಂಡ್ ಆಗಿರ್ಬೋದು, ಆಮೇಲೆ ದಕ್ಷಿಣ ಅಮೆರಿಕಾ, ಅಲ್ಲಿಂದ ಹೂವುಗಳನ್ನ ಆಮದು ಮಾಡಿಕೊಂಡು ಬಹಳಷ್ಟು ಸುಂದರವಾಗಿ ಈಗಾಗಲೇ ಎಲ್ಲ ಅಲಂಕಾರ ಮಾಡಿ ಈಗಾಗಲೇ ನಮ್ಮ ಫ್ಲವರ್ ಶೋ ಉದ್ಘಾಟನೆಗೆ ಸಂಪೂರ್ಣವಾಗಿ ತಯಾರಿ ಸಿದ್ಧ ಆಗಿದೆ. 220ನೇ ಫ್ಲವರ್ ಶೋ ಉದ್ಘಾಟನೆಯನ್ನ ಆಗಿದೆ. ಇದಕ್ಕೆ ಸಂಬಂಧಿಸಿದಂತೆ ನಮ್ಮೆಲ್ಲ ಗೊತ್ತಿರುವ ಹಾಗೆ ಐತಿಹಾಸಿಕವಾಗಿರ್ತಕ್ಕಂತಹ ಕರ್ನಾಟಕದ ಮೊದಲ ರಾಜ